That's the moral of the story, babe. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಲ್ ಶೆಟ್ಟಿ ವ್ಲಾಗ್ಸ್. ನನ್ನ ತಮ್ಮನೇಲಿ ನೋಡಿ ನಿಮ್ಗೆ ಆಗ್ಲೇ ಒಂದು ಐಡಿಯಾ ಬಂದಿರುತ್ತೆ. ನಾವ್ ಇವಾಗ ಮಂಡಲ್ಪಟ್ಟಿಗೆ ಹೋಗ್ತಾ ಇದೀವಿ. KR ನಗರ ಟು ಮಂಡಲ್ಪಟ್ಟಿಗೆ. ಫಸ್ಟ್ ನಾವು KR ನಗರದಿಂದ ಹುಣಸೂರಿಗೆ ಬಂದು, ಹುಣಸೂರಿಂದ ಕುಶಾಲನಗರ, ಅಲ್ಲಿಂದ ಮಡಿಕೇರಿ, ಆಮೇಲೆ ಮಂಡಲ್ಪಟ್ಟಿ. ಇವಾಗ ನಾವು ಆನ್ ದ ವೇ ಇನ್ನೇನು ಮಡಿಕೇರಿ ಹತ್ರ ಇದೀವಿ. 15 ಕಿಲೋಮೀಟರ್ ಇದೆ ಮಡಿಕೇರಿಗೆ. ಸೊ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಜೀಪಲ್ಲಿ ಮಂಡಲ್ಪಟ್ಟಿ ಪೀಕ್ ಹೋಗ್ತೀವಿ, ವ್ಯೂ ಪಾಯಿಂಟ್ಗೆ. ಅದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ, ಜೀಪ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ, ಆಮೇಲೆ ಯಾವುದು ಬೆಸ್ಟ್ ಟೈಮಿಂಗ್ಸ್ ನಿಮಗೆ ಹೋಗೋದಕ್ಕೆ ಅಂತ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು. ಆಕ್ಚುಲಿ ಇದು 2026 ಮೊದಲನೇ ಟ್ರಿಪ್ ಆಗಿರುತ್ತೆ. ಜನವರಿ 2ನೇ ತಾರೀಕು ನಾವು ಮಂಡಲ್ಪಟ್ಟಿಗೆ ಹೋಗಿದ್ದು. ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಇಷ್ಟು ಲೇಟ್ ಆಯ್ತು. ಮೊದಲು ನಮ್ ಜರ್ನಿ ಶುರು ಆಗಿದ್ದು ಅವಾಗ್ಲೇ ಹೇಳ್ದಂಗೆ KR ನಗರದಿಂದ ಹುಣಸೂರು 22 ಕಿಲೋಮೀಟರ್, ಮತ್ತೆ ಹುಣಸೂರಿಂದ ಕುಶಾಲನಗರ 44 ಕಿಲೋಮೀಟರ್. ಅಲ್ಲಿ ಕುಶಾಲನಗರದಿಂದ ಮಡಿಕೇರಿಗೆ ಹೋಗೋ ರೂಟ್ ಅಲ್ಲಿ ಒಂದು ಕಾಫಿ ಶಾಪ್ ಹತ್ರ ಗಾಡಿ ಸೈಡ್ ಹಾಕಿ ಕಾಫಿ ಟೀ ಕುಡ್ಕೊಂಡು ಮತ್ತೆ ನಮ್ ಜರ್ನಿ ಕಂಟಿನ್ಯೂ ಆಯ್ತು. ಟ್ರಾವೆಲ್ ಮಾಡ್ಬೇಕಾದ್ರೆ ಕಾಫಿ ಟೀ ಇರ್ಲೇಬೇಕು. ನೀವೇನಂತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಅವಾಗ್ಲೇ ಹೇಳ್ತಿದಂಗೆ ಕುಶಾಲನಗರದಿಂದ ಮಡಿಕೇರಿ 32 ಕಿಲೋಮೀಟರ್ ಆಗುತ್ತೆ. ಇನ್ನು ಮಡಿಕೇರಿಗೆ ಹೋಗ್ತಿದಂಗೆ ತಿಂಡಿ ಟೈಮ್ ಆಗಿತ್ತು ಅಂತ ಮೊದಲು ತಿಂಡಿ ಮಾಡ್ಕೊಳ್ಳೋದ ಅಂತ ಒಂದು ಹೋಟೆಲ್ಗೆ ಹೋದ್ವಿ. ತಿಂಡಿಗೆ ಮಸಾಲೆ ದೋಸೆ ತಗೊಂಡೆ. ನೋಡಕ್ಕಂತೂ ಸಖತ್ತಾಗಿತ್ತು, ಆದ್ರೆ ಟೇಸ್ಟ್ ಮಾತ್ರ ಅಷ್ಟಕ್ಕಷ್ಟೇ. ಹಂಗಂತ ದುಡ್ಡು ಕಮ್ಮಿ ಅಂತಲ್ಲ, ದುಡ್ಡು ಮಾತ್ರ ಜಾಸ್ತಿ. ತಿಂಡಿ ತಿನ್ಕೊಂಡು ಅಲ್ಲಿಂದ ಮುಂದೊರಟು ನಾವ್ ಇವಾಗ ಮಂಡಲ್ಪಟ್ಟಿ ರೋಡ್ ಅಲ್ಲಿ ಬಂದು ನಿಂತಿದೀವಿ. ಅಬ್ಬೆ ಫಾಲ್ಸ್ ಮತ್ತೆ ಮಂಡಲ್ಪಟ್ಟಿ ರೋಡ್ ಎರಡೂ ಅಕ್ಕಪಕ್ಕನೇ ಇರುತ್ತೆ. ಲೆಫ್ಟ್ ಹೋದ್ರೆ ಅಬ್ಬೆ ಫಾಲ್ಸ್ ಸಿಗುತ್ತೆ, ರೈಟ್ ಬಂದ್ರೆ ಮಂಡಲ್ಪಟ್ಟಿಗೆ ಹೋಗ್ತೀವಿ. ಇನ್ನ ಗೂಗಲ್ ಮ್ಯಾಪ್ ಹಾಕೊಂಡಿದ್ರು ರೋಡ್ ಅಂತೂ ಹೆವಿ ಕನ್ಫ್ಯೂಸ್ ಹೊಡಿತಾ ಇತ್ತು. ದಾರಿಲ್ ಬರ್ತಾ ಸಿಗೋರ ಹತ್ರ ಎಲ್ಲ ಅಡ್ರೆಸ್ ಕೇಳ್ಕೊಂಡ್ ಬಂದ್ವಿ. ಕೇಳ್ದವ್ರೆಲ್ಲ ಅಡ್ರೆಸ್ ಅಷ್ಟೇ ಹೇಳ್ದೇನೆ ಬೈಕಲ್ಲಿ ಹೋಗ್ಬೇಡಿ, ಬೈಕಲ್ಲಿ ರಿಸ್ಕ್ ಇದೆ, ಜೀಪಲ್ಲಿ ಹೋಗಿ ಅಂತೆಲ್ಲ ಸಜೆಸ್ಟ್ ಮಾಡಿದ್ರು. ಇವಾಗ ಅಪ್ಡೇಟ್ ಏನ್ ಗೊತ್ತಾ, ನಾವ್ ಆಕ್ಚುಲಿ ಜೀಪಲ್ಲಿ ಹೋಗ್ಬೇಕು ಅಂದ್ರೆ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಜೀಪಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡು, ಬಟ್ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡುದು ಯಾರಾದ್ರೂ ಸ್ಕೂಟ್ರಲ್ಲಿ ಹೋಗ್ತಾರ ಬರ್ತಾರ ಅಂತ ಅನ್ಬಿಟ್ಟು. ಸೊ ಎಸ್, ಸ್ಕೂಟ್ರಲ್ಲಿ ಮತ್ತೆ ಸ್ಕೂಟಿಲಿ ತುಂಬಾ ಜನ ಬಂದ್ರು. ಅದಕ್ಕೋಸ್ಕರ ನಾವು ಇವಾಗ ಬೈಕಲ್ಲೇನೆ ಹೋಗ್ತಾ ಇದೀವಿ ಮಂಡಲ್ಪಟ್ಟಿವರೆಗೂ. ಅಷ್ಟೇ, ಇವಾಗ ಸದ್ಯಕ್ಕೆ ಹೋಗ್ತಾ ಇದೀವಿ. ರೋಡ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಅಂದ್ರೆ ಇವಾಗ ಜೀಪಲ್ಲಿ ಬರ್ತಾರಲ್ಲ ಅವ್ರು ಸ್ಪೀಡ್ ಆಗಿ ಬಂದ್ಬಿಡ್ತಾರೆ ಕರ್ವಲ್ಲೆಲ್ಲ. ನಾವ್ ಸ್ವಲ್ಪ ನೋಡ್ಕೊಂಡು ಸೈಡಲ್ಲೇ ಹೋಗ್ಬೇಕು, ಸೈಡಲ್ಲೇ ಬರ್ತಾ ಇರ್ಬೇಕು. ಅದೊಂದು ಬಿಟ್ರೆ ಏನಿಲ್ಲ, ಓಕೆ ಹೋಗ್ಬೋದು ಬೈಕಲ್ಲಿ. ಆಮೇಲಿಂದ ಇಲ್ಲಿ ನೋಡಿದ್ವಲ್ಲ ಬಂದು ನಾವೇನೆ ಸುಮಾರು ಜನ ಹೋಗ್ತಾ ಇದಾರೆ, ಬರ್ತಾ ಇದಾರೆ, ಓನ್ ವೆಹಿಕಲ್ಸ್ ಅಲ್ಲೇ ಹೋಗ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ನಮ್ ಗಾಡಿಲಿ ಬೈಕಲ್ಲೇ ಹೋಗೋದ ಅಂತ ಅನ್ಬಿಟ್ಟು ಹೋಗ್ತಾ ಇದೀವಿ. ಸ್ಟೇ ಟ್ಯೂನ್ಡ್, ನೆಕ್ಸ್ಟ್ ಏನು ಅಂತ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಏನ್ ನೋಡಿದ್ರಲ್ಲ ವಿಡಿಯೋದಲ್ಲಿ, ಅದ್ರಲ್ಲಿ ಕೊಟ್ಟಿದ್ದ ಅಪ್ಡೇಟ್ ಎಲ್ಲ ಬಂದು ಯಾವ ಪಾಯಿಂಟ್ ಅಂದ್ರೆ ನಂದಿ ಮಠ ಅಂತ ಸಿಗುತ್ತೆ ನಿಮ್ಗೆ. ಫಸ್ಟ್ ಪಾಯಿಂಟ್ ಅದ್ರದ್ದು ಅಪ್ಡೇಟ್. ನಂದಿ ಮಠ ಅನ್ನೋ ಪಾಯಿಂಟ್ ಇಂದನೂ ನೀವು ಜೀಪ್ ಮಾಡ್ಕೊಂಡು ಹೋಗ್ಬೋದು. ಒಂದ್ ಜೀಪ್ಗೆ ನಂದಿ ಮಠ ಇಂದ ಮಂಡಲ್ಪಟ್ಟಿ ಪೀಕ್ಗೆ 3,000 ತಗೋತಾರೆ. ಒಂದ್ ಜೀಪ್ ಅಲ್ಲಿ 4ರಿಂದ 6 ಜನ ನತ್ತಿಸ್ಕೋತಾರೆ. ಅಲ್ಲಿಗೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಒಬ್ರಿಗೆ ಎಷ್ಟು ಬೀಳುತ್ತೆ ಅಂತ. ನಾವು ಸರಿ ಅನ್ಕೊಂಡು ಇಲ್ಲಿಂದಾನೇ ಬೈಕಲ್ಲಿ ಹೋಗೋದ್ ಬೇಡ ಅಂತ ಇಲ್ಲಿಂದ ಮುಂದೆಗೂ ಬೈಕಲ್ಲೇ ಹೊರಟು. ಇನ್ನ ಇಲ್ಲಿಂದ ಮಂಡಲ್ಪಟ್ಟಿ ಪೀಕ್ಗೆ 20 ಕಿಲೋಮೀಟರ್ ಆಗುತ್ತೆ. ನಾವು ಹೋಗ್ತಾ ದಾರಿಲಿ ಒಂದಷ್ಟು ಮನೆಗಳು ಸಿಕ್ತು. ನೋಡಕ್ ಎಷ್ಟು ಸುಂದರವಾಗಿ ಪೀಸ್ಫುಲ್ ಆಗಿ ಅನಿಸ್ತಿತ್ತು ಅಂದ್ರೆ, ತರ ತೋಟದಲ್ಲಿ ಒಂದ್ ಮನೆ ಕಟ್ಕೊಂಡು ಆರಾಮಾಗಿ ಇದ್ಬಿಡೋದ ಅಂತ ಅನಿಸ್ತಿತ್ತು. ಮನೆ ಸುತ್ತ ವಿಶಾಲವಾದ ಜಾಗ, ಒಂದಷ್ಟು ಹೂವಿನ ಗಿಡಗಳು ಮತ್ತೆ ಒಂದಷ್ಟು ಮನೆಗ್ ಬೇಕಾಗಿರೋ ತರಕಾರಿ ಗಿಡಗಳನ್ನ ಬೆಳೆಸ್ಕೊಂಡು, ಮತ್ತೆ ಒಂದಷ್ಟು ಬೆಕ್ಕಳು, ನಾಯಿಗಳು ಮತ್ತೆ ಹಸುಗಳನ್ನ ಸಾಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸಬಹುದು. ಆಹಾ, ನೆನ್ಸ್ಕೊಂಡ್ರೇನೆ ಒಂಥರ ನೆಮ್ಮದಿ ಅನ್ಸುತ್ತೆ. ನಾನಂತೂ ಒಂದ್ 10-15 ನಿಮಿಷ ಅಲ್ಲೇ ನಿಂತ್ಕೊಂಡು ಒಂದ್ ಇಮ್ಯಾಜಿನರಿ ವರ್ಲ್ಡ್ ಗೆ ಹೋಗ್ಬಿಟ್ಟಿದ್ದೆ. ಇನ್ನ ನನ್ನ ವಿಡಿಯೋಸ್ ನೋಡ್ತಿರೋರು ಯಾರಾದ್ರೂ ಈ ತರ ಮನೆಗಳಲ್ಲಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನ ನಾವು ಅಲ್ಲಿಂದ ಮುಂದಕ್ಕೆ ಹೊರಟು. ಮಂಡಲ್ಪಟ್ಟಿಗೆ ಹೋಗೋ ರೋಡ್ ಏನ್ ಅಷ್ಟು ಸುಲಭ ಇರಲಿಲ್ಲ, ಸ್ವಲ್ಪ ಟ್ರಿಕಿ ಆಗಿತ್ತು. ಏನೇ ಆದ್ರೂ ರೈಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಈಸಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಎಕ್ಸ್ಟ್ರೀಮ್ ಅಪ್ಸ್ ಅಂಡ್ ಡೌನ್ಸ್ ಇದೆ. ರೋಡ್ ಗಳಂತೂ ಫುಲ್ ಹಳ್ಳದಿಡ್ಕ. ಇನ್ನ ಕರ್ವಲ್ ಅಂತೂ ಜೀಪ್ ಗಳು ಸ್ಪೀಡ್ ಆಗಿ ಬಂತು ಅಂದ್ರೆ ಕತೆನೆ ಮುಗೀತು ಅನ್ಸ್ಬಿಡುತ್ತೆ. ಸೊ ಫೈನಲಿ ನಾವು ಮಂಡಲ್ಪಟ್ಟಿದ್ದು ಆಫ್ ರೋಡ್ ಸ್ಟಾರ್ಟ್ ಆಗೋ ಪಾಯಿಂಟ್ ಬಂದು ತಲುಪ್ತು. ಇದು ಜೀಪ್ ಅಲ್ಲಿ ಹೋಗೋದಕ್ಕೆ ಜೀಪ್ ಗಳು ಸಿಗೋ ಇನ್ನೊಂದು ಇಲ್ಲಿಂದಾನೆ ಆಕ್ಚುಯಲ್ ಆಫ್ ರೋಡ್ ಅನ್ನೋದು ಶುರು ಆಗೋದು. ನಾವ್ ಅಲ್ಲಿ ಬೈಕಲ್ಲಿ ಹೋಗ್ತಿದಂಗೆ ಜೀಪ್ ಅವರೆಲ್ಲ ಬಂದು ಸುತ್ತಾಕೋಬಿಟ್ರು. ನಾವು ಬೈಕಲ್ಲೇ ಹೋಗ್ಬೇಕು ಅಂತಾನೆ ಡಿಸೈಡ್ ಆಗಿದ್ದು. ಬಟ್ ಇವ್ರು ಹೇಳೋದ್ ನೋಡಿ ಫುಲ್ ಗಾಬರಿನೇ ಪಟ್ಟೋದು. ಬೈಕ್ ದು ಪಾರ್ಟ್ಸ್ ಗಳು ಹೊಂಟೋಗ್ಬಿಡುತ್ತೆ, ಕ್ಲಚ್ ಹೋಗುತ್ತೆ, ಬ್ರೇಕ್ ಹೋಗುತ್ತೆ,
ಹೋಗುತ್ತೆ ಅಂತ ಏನೇನೋ ಹೇಳಿ ಎದುರಿಸ್ಬಿಟ್ರು. ಇದನ್ನ ಕೇಳಿ ಅಲ್ಲಿಗೆ ಮುಂಚೆನೆ ಬಂದಿರೋರೊಬ್ರು ಆ ತರ ಏನಿಲ್ಲ, ಇವ್ರು ಸುಮ್ನೆ ಎದುರಿಸ್ತಾ ಇರೋದು ಅಂತ ನಮ್ಗೆ ಹೇಳಿದ್ರು. ನಾವು ಫಸ್ಟ್ ಟೈಮ್ ಹೋಗ್ತಿರೋದು, ಇಲ್ಲಿ ಬಗ್ಗೆ ಏನು ಎತ್ತ ಅಂತ ನಮಗೂ ಗೊತ್ತಿಲ್ಲ. ಸೊ ಯಾಕೆ ರಿಸ್ಕ್ ಅಂತ ಜೀಪ್ ಅವ್ರು ಹೇಳ್ದಂಗೆ ಬೈಕ್ ನ ಪಾರ್ಕ್ ಮಾಡಿ ಜೀಪ್ ನ ರೆಂಟ್ ತಗೊಂಡು. ಸೊ ಒಂದ್ ಜೀಪ್ ಗೆ ಇಲ್ಲಿ 1800 ಕಾಸ್ಟ್ ಆಗುತ್ತೆ. ನಾವು ಈ ಜೀಪ್ ಅಲ್ಲಿ 6 ಜನ ಹತ್ತಿದ್ದು. ಅಲ್ಲಿಗೆ ಒಬ್ರಿಗೆ 300 ರೂಪೀಸ್ ಆಯ್ತು. ಇಲ್ಲಿ ಜೀಪ್ ಗೆ ಪರ್ ಹೆಡ್ 250 ರೂಪೀಸ್ ಆದ್ರೆ ಇನ್ನ 50 ರೂಪೀಸ್ ಪರ್ ಹೆಡ್ ಗೆ ಚೆಕ್ ಪೋಸ್ಟ್ ಅಲ್ಲಿ ಪೇ ಮಾಡಬೇಕು. ಸೊ ಡ್ರೈವರ್ ಅದನ್ನು ಇನ್ಕ್ಲೂಡ್ ಮಾಡಿ ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಳ್ಬಿಡ್ತಾರೆ. ಕೊನೆಗೂ ಆಫ್ ರೋಡ್ ಜರ್ನಿ ಶುರು ಆಯ್ತು. ರೋಡ್ ನೋಡಿದ್ರೆ ನಮ್ಗೆ ಭಯಂಕರ ಅನ್ಸೋದು. ಇನ್ನ ಈ ಫೀಸ್ ಬಂದು ಅಪ್ ಅಂಡ್ ಡೌನ್ 2 ಸೈಡ್ ಸೇರಿಸಿ ಇಷ್ಟ ಆಗೋದು. ಇನ್ನ ಒಂದಿಬ್ರು ಅವೆಂಜರ್ ಬೈಕ್ ಅಲ್ಲೇನೆ ಆಫ್ ರೋಡ್ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಇದು ಚೆಕ್ ಪೋಸ್ಟ್ ಹತ್ರ ನಿಲ್ಸಿದ್ರು. ಅವಾಗ್ಲೂ ವಿಡಿಯೋ. ಇವರಿಬ್ರು ಬೈಕ್ ಅಲ್ಲಿ ಏನ್ ಬಂದಿದಾರಲ್ಲ, ಇವರು ವ್ಯೂ ಪಾಯಿಂಟ್ ವರ್ಗು ಬರ್ಲೇ ಇಲ್ಲ. ಕಾಲ್ಬಾಗ ದಾರಿನೂ ರೀಚ್ ಆಗಿರ್ಲಿಲ್ಲ. ಅಷ್ಟರಲ್ಲೇ ವಾಪಸ್ ಬೈಕ್ ತಿರುಗಿಸ್ಕೊಂಡ್ ಬಂದ್ಬಿಟ್ಟು. ನೀವೇ ನೋಡ್ತಿದ್ದೀರಲ್ಲ ರೋಡ್ ಯಾವ ರೇಂಜ್ ಇದೆ ಅಂತ. ಬರೀ ಬಂಡೆಗಳು ಕಲ್ಗಳು ಇಂತದ್ದೇ ಇದೆ. ಈ ತರ ರೋಡ್ ಗಳಿಗೆಲ್ಲ ನಾರ್ಮಲ್ ಬೈಕ್ ಅಲ್ಲಿ ಬರಕ್ಕೆ ಆಗಲ್ಲ. ಏನಿದ್ರು ಟ್ರಕ್ಕಿಂಗ್ ಗೆ ಅಥವಾ ಆಫ್ ರೋಡ್ ಗೆ ಅಂತ ಮ್ಯಾನುಫ್ಯಾಕ್ಚರ್ ಆಗಿರ್ತಾವಲ್ಲ ಆ ತರ ಬೈಕ್ ಗಳಲ್ಲಿ ಬರ್ಬೋದು ಅಷ್ಟೇ. ನಾವು ಹೋಗ್ತಿದಂಗೆ ಜೀಪು ಬಂಡೆಗಳ ಮಧ್ಯ ಸ್ಟಕ್ಕೆ ಆಗ್ಬಿಡೋದ. ಸೊ ನಮ್ನೆಲ್ಲ ಜೀಪ್ ಇಂದ ಇಳಿಸಿ ಜೀಪ್ ನ ರಿವರ್ಸ್ ತೆಗೆದು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ ಬಂದ್ರು. ಈ ರೋಡ್ ನೋಡಿದ್ಮೇಲೆ ನಮ್ಗೆ ಜೀಪ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆಲ್ಲ ಒಂದ್ಸತಿ ರಪ್ ಅಂತ ನೆನ್ಪಾಯ್ತು. ಬೈಕ್ ನಿಲ್ಸಿ ಜೀಪ್ ಅಲ್ಲಿ ಬಂದು ಒಳ್ಳೆದ್ರಲ್ಲೇ ಒಳ್ಳೆ ಡಿಸಿಷನ್ ಮಾಡಿದೀವಿ ಅಂತ ಅನ್ನಿಸ್ತು. ನಾನ್ ಸತ್ಯವಾಗ್ಲೂ ಏನ್ ಅನ್ಕೊಂಡಿದೆ ಅಂದ್ರೆ ಜೀಪ್ ಅವರು ಪಕ್ಕಾ ಸುಳ್ಳು ಹೇಳ್ತಿದ್ದಾರೆ. ಇವ್ರು ಹೇಳೋ ಲೆವೆಲ್ಗೆ ಏನ್ ರೋಡ್ ಇರಲ್ಲ, ಇವ್ರಿಗೆ ಕಸ್ಟಮರ್ಸ್ ಮಿಸ್ ಆಗ್ತಾರ ಅಂತ ಇಷ್ಟ್ರ ಮಟ್ಟಕ್ಕೆ ಭಯ ಇಕ್ತವ್ರೆ ಅಂತ ಅನ್ಕೊಂಡಿದ್ದೆ. ಕೊನೆಗೆ ರೋಡ್ ಎಲ್ಲ ನೋಡಿದ್ಮೇಲೆ ನಾನು ಅನ್ಕೊಂಡಿದ್ ತಪ್ಪು ಅಂತ ಅನ್ನಿಸ್ತು. ಇನ್ನ ನಾವು ಜೀಪ್ ಹತ್ತಿತವಿಂದ ಅಂದ್ರೆ ಆಫ್ ರೋಡ್ ಶುರು ಆಗಿದ್ ಕಡೆಯಿಂದ ವ್ಯೂ ಪಾಯಿಂಟ್ ಗೆ ಜೀಪ್ ಅಲ್ಲಿ 5 ಕಿಲೋಮೀಟರ್ ಗಂಟ ಬರ್ಬೇಕು. ಇವಾಗ ಏನ್ ನೋಡ್ತಿದಿರಲ್ಲ ಇಲ್ಲಿಗೆ ಜೀಪ್ ಬಂದು ನಿಲ್ಸುತ್ತೆ. ಇಲ್ಲಿಂದ ನಾವು ಇನ್ ಮುಂದಕ್ಕೆ 100 ರಿಂದ 150 ಮೀಟರ್ ನಡೆದ್ಮೇಲೆ ನಮ್ಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇನ್ನ ಇಲ್ಲಿ ನಮ್ಗೆ ಯಾವ್ದೇ ತರದ ಸ್ನಾಕ್ಸ್ ಆಗ್ಲಿ, ಜ್ಯೂಸ್ ಬಾಟಲ್ಸ್ ಆಗ್ಲಿ, ಪ್ಲಾಸ್ಟಿಕ್ ಐಟಮ್ಸ್ ಆಗ್ಲಿ ಅಲೋ ಮಾಡಲ್ಲ. ನೀವೇನ್ ಅವಾಗ್ಲೇ ಚೆಕ್ ಪೋಸ್ಟ್ ಅಂತ ನೋಡಿದ್ರಿ ಅಲ್ಲೇನೆ ಬ್ಯಾಗ್ಸ್ ನೆಲ್ಲ ಚೆಕ್ ಮಾಡಿ ಬಿಡ್ತಾರೆ. ಇನ್ನ ವ್ಯೂ ಪಾಯಿಂಟ್ ಹತ್ರನೂ ಕೂಡ ಯಾವ್ದೇ ತರದ ಅಂಗಡಿ ಇಲ್ಲ. ನಿಮ್ಗೆ ನೀರ್ ಬೇಕು ಅಂದ್ರೂ ಸಿಕ್ಕಲ್ಲ. ಸೊ ನೀವೇ ನೀರ್ ಬಾಟಲ್ ನ ಕ್ಯಾರಿ ಮಾಡಿದ್ರೆ ಒಳ್ಳೇದು. ಇನ್ನ ನೀವೇನಾದ್ರೂ ಇಲ್ಲಿಗೆ ವಿಸಿಟ್ ಮಾಡಿದ್ರೆ ಇಲ್ಲಿ ಬೋರ್ಡ್ ಅಲ್ಲಿ ಬರ್ದಿರೋ ಹಾಗೆ ನೀವು ನೋಡಕ್ ಹೋಗಿರೋ ಪ್ರಕೃತಿನ ನಿಮ್ ಕೈಯಾರೆ ನೀವೇ ಹಾಳು ಮಾಡ್ಬಿಡಿ. ಆದಷ್ಟು ಕಾಪಾಡಿ. ಇನ್ನ ನಾವು ಮಂಡಲ್ಪಟ್ಟಿಗೆ ವಿಸಿಟ್ ಮಾಡಿದಾಗ ಬೆಟ್ಟಗಳೆಲ್ಲ ಈ ರೀತಿ ಕಾಣಿಸ್ತಿತ್ತು. ಏನು ಗೊತ್ತಾ, ಈ ಥರ ಇಲ್ಲ ಐತಲ್ಲ, ಈ ಥರ ಹಸಿರು ಅಂದರೆ ಹಸಿರು ಹಸಿರು ಗಿಡಗಳು ಈ ಬೆಟ್ಟದ ಮೇಲೆಲ್ಲ ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ಇವಾಗಲೂ ಗ್ರೀನ್ ಐತೆ ಸ್ವಲ್ಪ ಸ್ವಲ್ಪ. ಆದರೆ ಜೀಪ್ ಅವ್ರ ಹತ್ರ ಕೇಳಬೇಕು ಯಾವಾಗ ಬಂದರೆ ಇದೆಲ್ಲ ಪೂರ್ತಿ ಗ್ರೀನ್ ಇರುತ್ತೆ ಅಂತ. ಈಗಲೂ ಚೆನ್ನಾಗೈತೆ, ನಾಟ್ ಬ್ಯಾಡ್. ಆದರೆ ಈ ಥರ ಗ್ರೀನ್ ಇದ್ದಿರಂತೂ ಸಖತ್ತಾಗಿರ್ತಿತ್ತು. ಇಂತೂ ವ್ಯೂ ಪಾಯಿಂಟಿಗೆ ಬಂದು ಜನ ಅಷ್ಟು ಜನ ಅವರೇ. ತಣ್ಣಗೆ ಬೀಸ್ತೈತೆ ಗಾಳಿ, ಇನ್ನೂ ತಣ್ಣಗೆ ಬೀಸ್ಬೇಕಿತ್ತು. ಆದರೆ ನೈಸ್ ನೈಸ್. ಅದು ನಾವು ಬಂದಿದ್ದ ದಾರಿ. ಈ ಬೆಟ್ಟ ಸ್ವಲ್ಪ ಗ್ರೀನಿಶ್ ಆಗೈತೆ, ಚೆನ್ನಾಗೈತೆ ಇದು. ಆಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂದ್ರೆ, ಹೇಗಿದ್ರು ಚಳಿಗಾಲ ಇದೆ, ಸೊ ಹಿಬ್ನಿ ಬೀಳ್ತಿರುತ್ತಲ್ಲ, ಬೆಟ್ಟಗಳೆಲ್ಲ ಹಸಿರಾಗಿ ಗಾಳಿಪಟ ಮೂವಿಲ್ ಕಾಣುತ್ತಲ್ಲ ಆ ತರ ಕಾಣುತ್ತೆ ಅಂತ ಅನ್ಕೊಂಡ್ ಬಂದು ಇಲ್ಲಿ ಬಂದ್ ನೋಡಿದ್ಮೇಲೆ ಗೊತ್ತಾಗಿದ್ದು ಈ ಟೈಮಲ್ಲಿ ಬೆಟ್ಟಗಳು ಹಸಿರಾಗಿರಲ್ಲ, ಬರೀ ಹಿಮ ಮಾತ್ರ ಬೀಳ್ತಿರುತ್ತೆ ಅಂತ. ಇನ್ನ ಜೀಪ್ ಅವರು ನಮ್ಗೆ ಅಲ್ಲಿಗೆ ಹೋಗಿ ಡ್ರಾಪ್ ಮಾಡಾದ್ಮೇಲೆ 45 ನಿಮಿಷ ಕೊಡ್ತಾರೆ. ನಾವ್ ಅಲ್ಲೋಗಿ ಫೋಟೋ ಗಿಟೋ ತಕೊಂಡು ವಿಡಿಯೋ ಮಾಡ್ಕೊಂಡು ಬರ್ಬೋದು. ಆಕ್ಚುಲಿ ನಾವು 1 ಅವರ್ ಮಾಡ್ಬಿಟ್ಟು ಅದಕ್ಕೆ ಡ್ರೈವರ್ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ್ರು. ಇನ್ನ ವಾಪಸ್ ಬರೋ ಟೈಮಲ್ಲಿ ಜೀಪ್ ಅಂಕಲ್ನೇ ಕೇಳ್ದು ಯಾವ್ದು ಬೆಸ್ಟ್ ಟೈಮ್ ಇಲ್ಲಿಗೆ ಬರೋದಿಕ್ಕೆ ಅಂತ. ಅವ್ರಂದ್ರು ಆಗಸ್ಟ್ ಇಂದ ನವೆಂಬರ್ ವರ್ಗೂ ಯಾವಾಗ ಬಂದ್ರು ಚೆನ್ನಾಗಿರುತ್ತೆ ಇಲ್ಲಿ ಅಂತ ಅಂದ್ರು. ಅದಲ್ದೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಒಂದ್ ಹೇಳಿದ್ರು. ಅದೇನಂದ್ರೆ 4 ರಿಂದ 5 ವರ್ಷಕ್ಕೊಂದ್ಸತಿ ಬೆಟ್ಟು ತುಂಬಾ ಪರ್ಪಲ್ ಕಲರ್ ಹೂ ಬಿಡುತ್ತಂತೆ. ಆ ಹೂ ಬಿಟ್ಟಾಗ ಬೆಟ್ಟಗಳು ತುಂಬಾ ಚೆನ್ನಾಗಿ ಕಾಣುತ್ತಂತೆ. ಆ ಹೂವು ಇವಾಗ 4 ವರ್ಷದಿಂದ ಬಿಟ್ಟಿತ್ತಂತೆ. ಈಗ ಮತ್ತೆ ನೆಕ್ಸ್ಟ್ ಇಯರ್ ಅಂದ್ರೆ 2027 ಬಿಡುತ್ತಂತೆ. ನೆಕ್ಸ್ಟ್ ಇಯರ್ ಹೋಗ್ಬೇಕು ಅಂತ ಇದ್ರೆ ಈ ಟೈಮ್ ಅಲ್ಲಿ ಹೋಗಿ, ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಂದ ವಾಪಸ್ ಬರ್ತಾ ನಮ್ಗೆ ಒಂದ್ ಪುಟಾಣಿ ಹೋಟೆಲ್ ಕಾಣಿಸ್ತು. ಅಲ್ಲಿ ವ್ಯೂ ನೋಡಿನೇ ಅಲ್ಲಿ ಏನಾದ್ರೂ ತಿನ್ನದ ಅಂತ ಹೋಗಿದ್ ನಾವು. ಪೈನಾಪಲ್ ಗಿಡದಲ್ಲಿ ಇಲ್ಲಿ ಪೈನಾಪಲ್ ಬಿಟ್ಟೈತೆ ನೋಡಿ. ಪೈನಾಪಲ್ ಗಿಡದಲ್ಲಿ ಪೈನಾಪಲ್ ಬಿಡೋದು ಏನೇನು ಸೇಬ್ ಬಿಡ್ತದ ಅಂತ ಕಮೆಂಟ್ ಹಾಕ್ಬೇಡಿ. ನಾನು ನೋಡಿರ್ಲಿಲ್ಲ ಇದುವರೆಗೂ ಪೈನಾಪಲ್ ಬಿಟ್ಟಿರೋದನ್ನ.
ಅಲ್ಲಿ ನಾವು ಬ್ರೆಡ್ ಆಮ್ಲೆಟ್ ಆರ್ಡರ್ ಮಾಡಿದ್ದು. ಸುತ್ತ ಈ ತರ ವ್ಯೂ ನೋಡ್ಕೊಂಡು ಬಿಸಿ ಬಿಸಿ ಬ್ರೆಡ್ ಆಮ್ಲೆಟ್ ತಿನ್ಕೊಂಡು ಅಲ್ಲಿಂದ ವಾಪಸ್ ಹೊರಟು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಹೇಳ್ಬೇಕಂದ್ರೆ ಇಲ್ಲೆಲ್ಲೂ ನಿಮ್ಗೆ ನೆಟ್ವರ್ಕ್ ಸಿಕ್ಕಲ್ಲ. ಏನಾದ್ರೂ ತಿಂದ್ರೆ ಕುಡಿದ್ರೆ ಫೋನ್ ಪೇ ಲಾಗ್ಲಿ ಗೂಗಲ್ ಪೇ ಲಾಗ್ಲಿ ಪೇ ಮಾಡಕ್ ಆಗಲ್ಲ. ಸೊ ಕ್ಯಾಶ್ ಇಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ನಮ್ಗೆ ಹಿಂಗೆ ನೆಟ್ವರ್ಕ್ ಸಿಗದೆ ಅರ್ಧ ಮುಕ್ಕಾಲ್ ಗಂಟೆ ಇಲ್ಲೇ ಕಳೆದಿದ್ದಾಯ್ತು. ನಾವು ಅಲ್ಲಿಂದ ಇಲ್ಲಿಗೆ ಹೋಗು ಇಲ್ಲಿಂದ ಅಲ್ಲಿಗೆ ಹೋಗು ಹಿಂಗೆ ಓಡಾಡ್ಕೊಂಡು ಕಳೆದಿದ್ದಾಯ್ತು. ಆಮೇಲೆ ಅಲ್ಲಿಂದ ಸಿಟಿಗೆ ಬಂದು ಯಾವ್ದಾದ್ರು ನಾನ್ ವೆಜ್ ಊಟ ಮಾಡೋದ ಅಂತ ಒಂದೊಳ್ಳೆ ಹೋಟೆಲ್ ನ ಹುಡುಕ್ತಾ ಇದ್ದು. ಯಾರನ್ನ ಕೇಳೋದು ಅಂತ ಯೋಚಿಸ್ತಿರ್ಬೇಕಿದ್ರೆ ನಮ್ಗೆ ಟ್ರಾಫಿಕ್ ಪೊಲೀಸ್ ಕಣ್ಣಿಗೆ ಬಿದ್ರು. ಇವ್ರಿಗೆ ಒಳ್ಳೊಳ್ಳೆ ಹೋಟ್ಲುಗಳು ಗೊತ್ತಿರ್ತವೆ ಅಂತ ಅವ್ರನ್ನ ಹೋಗಿ ಕೇಳ್ದು. ಅವ್ರು ನಮ್ಗೆ ಈ ಹೋಟೆಲ್ದು ಅಡ್ರೆಸ್ ಹೇಳಿ ಕಳ್ಸಿದ್ರು. ಯಾರಾದ್ರೂ ಈ ರೈನ್ಬೋ ಹೋಟೆಲ್ ಊಟ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಲೆಟ್ ಮಿ ನೋ. ಇನ್ನ ಅಲ್ಲೋಗಿ ನಾವು ಒಂದ್ ಹೈದರಾಬಾದಿ ಚಿಕನ್ ಬಿರಿಯಾನಿ, ಒಂದ್ ಹೈದರಾಬಾದಿ ಮಟನ್ ಬಿರಿಯಾನಿ, 1 ಪ್ಲೇಟ್ ಚಿಕನ್ ಮಂಚೂರಿಯನ್ ಮತ್ತೆ 1 ಫಿಶ್ ಫ್ರೈ ಆರ್ಡರ್ ಮಾಡ್ಕೊಂಡು. ಫಿಶ್ ನೇಮ್ ಏನು ಅನ್ನೋದು ಮರ್ತೋಗಿದೆ, ಸಾರಿ. ಇನ್ನ ಬೆಳಿಗ್ಗೆಯಿಂದ ಚೆನ್ನಾಗಿ ಸುತ್ತಾಡಿ ಸಖತ್ ಹೊಟ್ಟೆ ಹಸ್ಬಿಟ್ಟಿತ್ತು. ಹೊಟ್ಟೆ ತುಂಬಾ ಒಳ್ಳೆ ರುಚಿಯಾದ ಊಟ ತಿಂದಿದ್ದಾಯ್ತು. ನೆಕ್ಸ್ಟ್ ಟೈಮ್ ಯಾರಾದ್ರೂ ಮಡಿಕೇರಿಗೆ ಹೋದ್ರೆ ನಾನ್ ವೆಜ್ ತಿನ್ನೋರಾದ್ರೆ ಈ ಹೋಟೆಲ್ಗೆ ಹೋಗಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇನ್ನ ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿನ ಕಡೆ ಹೊರಟು. ಐ ಹೋಪ್ ನಿಮ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿ ಹೆಲ್ಪ್ ಆಯ್ತು ಅಂತ ಅನ್ಕೋತೀನಿ. ಇದೇ ತರ ಟ್ರಾವೆಲ್ ವಿಡಿಯೋಸ್, ಡೈಲಿ ವ್ಲಾಗ್ ಹಾಗೂ ಕ್ರಿಯೇಟಿವ್ ಕಂಟೆಂಟ್ಸ್ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.